ಸ್ಟಂಟ್ಸು ಕೂಡ ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಏನೋ ಹಾಲಿವುಡ್ ಸ್ಟಂಟ್ ಮಾಸ್ಟರ್ ಎಲ್ಲ ವರ್ಕ್ ಮಾಡಿದ್ದಾರೆ ಅಂತ. ಜೋ ಸಮಥಿಂಗ್ ಏನೋ ಬರುತ್ತೆ. ಹೌದು, ಜೋ ಜೆನ್ನಿಂಗ್ಸ್ ಅಂತ ಹೇಳಿ ಅವ್ರು ಬಂದು ಈ ಏರಿಯಲ್ ಫೋಟೋಗ್ರಫಿ ಮಾಡ್ತಾರೆ. ಏರಿಯಲ್ ಫೋಟೋಗ್ರಫಿ ಅಂದ್ರೆ ನಾವು ಹೇಗೆ ಪ್ಯಾರಾಶೂಟ್ ಆಗಿ ಜಂಪ್ ಮಾಡ್ತೀವಿ, ಅವ್ರು ಅದೇ ತರ ಒಂದು 8-9 kg ಕ್ಯಾಮ್ರನ್ನ ತಲೆಗೆ ಫಿಕ್ಸ್ ಮಾಡ್ತಾರೆ ಹೆಲ್ಮೆಟ್ ಮೇಲೆ. ಸೊ ನಮ್ಮ ಜೊತೆ ಟ್ಯಾಂಡಮ್ ಜಂಪರ್ಸ್ ಅಂದ್ರೆ ನಮ್ಮ ಹಿಂದ್ಗಡೆ ಜೊತೆಗೆ ಜಂಪ್ ಮಾಡಿದಾಗ ಇವ್ರು ನಮ್ಮ ಮುಂದೆನೆ ಬೀಳ್ತಾರೆ ಅವರು. ಸೊ ನಾವು ಅಕಸ್ಮಾತ್ 1 ನಿಮಿಷ ಹಾರಿದ್ರೆ ಅವರು 3 ನಿಮಿಷ ಹಾರೋ ಕೆಪಾಸಿಟಿ ಇರುತ್ತೆ, ಯಾಕಂದ್ರೆ ಅವ್ರ ಹತ್ರ ವಿಂಗ್ಸ್ ಇರುತ್ತಿಲ್ಲ ಸೈಡಲ್ಲಿ. ಸೊ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. 9,500 ಜಂಪ್ ಮಾಡಿದಾರೆ, 9,500 ಸಲ ಜಂಪ್ ಮಾಡಿದ್ದಾನೆ ನಮ್ಮ ಮನುಷ್ಯ. ಸೊ ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ವಂಡರ್ಫುಲ್. ಆಮೇಲೆ ಫಸ್ಟ್ ಟೈಮ್ ಜಂಪ್ ಮಾಡಿದಾಗ ಟ್ಯಾಂಡಮ್ ಅಂದ್ರೆ ಇನ್ನೊಬ್ಬ ಮನುಷ್ಯ ಹಿಂದೆ ಇರುತ್ತೆ ನಮ್ಮಿಂದ. ಸೊ ನಾವು ಅವನ ಜೊತೆಗೆ ಬೀಳೋದು ಅಷ್ಟೇ. ಫಸ್ಟ್ 2-3 ಸಲ ಟ್ರೈನಿಂಗ್ ಮಾಡ್ಬೇಕಾರೆ ಸೊ ನನ್ನ ಮುಂದೆ ಹಿಂಗೆ ಎತ್ಕೊಂಡು ಹಿಂಗೆ ಬೀಳ್ತಾರ ಅವ್ರು. ಸೊ ಬೇಸಿಕ್ಲಿ ನಾವು ಜಂಪ್ ಮಾಡ್ಬೇಕಾದ್ರೆ ನಮ್ಮ ಕೆಳಗಡೆ 1.5 ಅಡಿಲಿ ಹೋಗ್ತಾ ಇರ್ತಾನೆ ನಮ್ಮ ಮನುಷ್ಯ. ಎಲ್ಲೋ ಮೇಲೆ ಬಿದ್ದುಬಿಡ್ತೀವಿ ಅನ್ಸುತ್ತೆ, ಬಟ್ ಏನೂ ಆಗಲ್ಲ. ಇಟ್ಸ್ ಸೋ ಸೇಫ್ ಆ್ಯಂಡ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸೊ ಸ್ಟಂಟ್ಸ್ ಅಂದರೆ ಈ ಥರ ಏರಿಯಲ್ ಶಾಟ್ಸ್, ಹೆಲಿಕಾಪ್ಟ್ರಲ್ಲಿ ಒಂದು 6-7 ಸಾವಿರ ಅಡಿ ಮೇಲೆ ಇರ್ತೀವಿ, ಆ ಹೆಲಿಕಾಪ್ಟರ್ ಸುತ್ತ ಇನ್ನೊಂದು ಹೆಲಿಕಾಪ್ಟರ್ ಇರುತ್ತೆ, ಆಮೇಲೆ ಇನ್ನೊಂದ್ರಲ್ಲಿ ಬಂದು ಏರ್ಕ್ರಾಫ್ಟ್. ಸೊ ಅದೆಲ್ಲ ನಮ್ಗೆ ಮಾಡುವಂಥ ಒಂದು ಅಪರ್ಚುನಿಟಿ ಸಿಕ್ತು, ಬಟ್ ಟೋಟ್ಲಿ ಸೇಫ್. ಎಲ್ಲೂ ಅಪ್ಪು ಡೂಪ್ ಬಳಸಿಲ್ಲ, ನೀವೇ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಸ್ಟಂಟ್ಸ್ ಅಂದ್ರೆ 2-3 ಸ್ಟಂಟ್ಸ್ ಅವ್ರು ಮಾಡಿ ತೋರಿಸೋರು. ಅಂದ್ರೆ ಕೆಲವು ಕಡೆ ಕ್ಲೈಂಬಿಂಗ್, ಯಾಕಂದ್ರೆ ಕೆಲವು ಕಡೆ ನಮ್ಮನ್ನು ಬಿಡ್ತಿರ್ಲಿಲ್ಲ, ಯಾಕಂದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ನಾಟ್ ಡೇಂಜರಸ್ ಪ್ಲೇಸ್, ಅದು ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅದು. ಸೊ ಕೆಲವು 2-3 ಸ್ಟಂಡಬಲ್ ಮಾಡ್ಲೇಬೇಕು, ಯಾಕಂದ್ರೆ ಇಲ್ಲ ನಮ್ಗೆ ಅದು ಏನು ಅಂತಾನೆ ಗೊತ್ತಾಗಲ್ಲ. ಬಟ್ ಆಕಾಶದ ಮೇಲೆ ಹೋಗ್ಬಿಟ್ರೆ ಅಂತೂ ಅನ್ಬಿಲೀವಬಲ್ ಎಕ್ಸ್ಪೀರಿಯನ್ಸ್. ಗ್ರೇಟ್. ಆಕ್ಚುಲಿ ಏನು 60% ಆಫ್ ದ ಮೂವಿ ಶೂಟಿಂಗ್ ಅಲ್ಲೇ ನಡೆದಿದೆ ಅಂತ, ನ್ಯೂಯಾರ್ಕ್ ಅಲ್ಲಿ ನಡೆದಿದೆ ಅಂತ. ಸೊ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ ಅಲ್ಲಿ ನಡೆದಿದೆ ಶೂಟಿಂಗ್? ಆಕ್ಚುಲಿ ಸಿನಿಮಾದಲ್ಲಿ ಬಂದು ಸಾಕಷ್ಟು ಲೊಕೇಶನ್ಗಳಿಗೆಲ್ಲ ಹೋಗ್ಲಿಲ್ಲ, ಬರೀ ನ್ಯೂಯಾರ್ಕ್ ಸಿಟಿ, ಸರೌಂಡಿಂಗ್ ನ್ಯೂಯಾರ್ಕ್ ಅಂದ್ರೆ ನ್ಯೂಯಾರ್ಕ್ ಅಪ್ಸ್ಟೇಟ್, ನ್ಯೂ ಜೆರ್ಸಿ, ನ್ಯೂ ಜೆರ್ಸಿಲಿ ಒಂದು 2-3 ಊರುಗಳಿದೆ, ಜೆರ್ಸಿ ಸಿಟಿ ಅಂತ ಹೇಳ್ತಾರೆ. ಆಮೇಲೆ ಎಡಿಸನ್ ಅಂತ ಒಂದು ಏರಿಯಾ, ಅಲ್ಲೆಲ್ಲ ನಮ್ಮ ಇಂಡಿಯನ್ಸ್ ಜಾಸ್ತಿ ಇದ್ದಾರೆ, ನಮ್ಮವ್ರು ಬೇಜಾನ್ ಜನ ಸಿಗ್ತಿದ್ರು. ಕನ್ನಡದವ್ರು ಅಂತ ಎಲ್ಲೋದನ್ನು ಸಿಗೋರಲ್ಲಿ ಸಾಕಷ್ಟು ಜನ ಮೀಟ್ ಮಾಡಿದ್ವಿ ಅಲ್ಲಿ. ಸೊ ನಿಮ್ಗೆ ತುಂಬಾ ಇಷ್ಟವಾಗೋ ಸಿಟಿನ ಅದು ನ್ಯೂಯಾರ್ಕ್? ನನಗೆ ತುಂಬಾ ಇಷ್ಟ. ಇನ್ಫ್ಯಾಕ್ಟ್ ನಾವು ಸಿನಿಮಾ ಶೂಟಿಂಗ್ ಹೋಗಿದ್ವಿ, ಬಟ್ ಅದಕ್ಕೆ ಮುಂಚೆ ಅದರಿಂದ ಲಾಸ್ಟ್ ಏಪ್ರಿಲ್ 1 ತಿಂಗಳಿದ್ದು ಬಂದಿದೆ. ನಿನ್ನಿಂದಲೇ ಸಿನಿಮಾದಲ್ಲಿ ಒಂದು ದೊಡ್ಡ ತಾರಾ ಬಳಗನೇ ಇದೆ ನಿಮ್ಮ ಜೊತೆಗೆ. ಆ ಸುತ್ತು ಅಂತ ಒಂದೊಂದು ಕ್ಯಾರೆಕ್ಟರ್ ಕೂಡ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್. ಬಿಗ್ ಬಾಸ್ ನಲ್ಲಿ ಆಕ್ಟ್ ಮಾಡಿದಂತ ವಿನಾಯಕ್ ಜೋಶಿ ಅವರು ಇದ್ದಾರೆ, ಅವಿನಾಶ್ ಜುಗಾರಿಯಾ ಅವಿನಾಶ್ ಅವ್ರು ಮಾಡ್ತಿದ್ದಾರೆ. ಸೊ ಸುಮಾರು ಜನ ಇದ್ದಾರೆ, ಏನು ಸೋನಿಯಾ ಅಂತ ತೆಲುಗು ನಟಿ ಒಬ್ರು ಇದ್ದಾರೆ, ಅಲೋಕ್ ಇದ್ದಾರೆ, ಕರೆಕ್ಟ್. ಸೊ ಇವರೆಲ್ಲ ನಾನು ಫ್ರೆಂಡ್ಸ್ ಆಗಿರ್ತಾರ ಫಿಲ್ಮ್ ಅಲ್ಲಿ? ಹೌದು, ಅಂದ್ರೆ ಒಂದು ಫ್ರೆಂಡ್ಸ್ ಕ್ಯಾರೆಕ್ಟರ್ ಅವರೆಲ್ಲ ಇವರಿಂದ ಎಷ್ಟು ಜನ, ಆಮೇಲೆ ಇನ್ಕ್ಲೂಡಿಂಗ್ ಅವಿನಾಶ್ ಅಂಡ್ ತಿಲಕ್ ಅವರೊಂದು ಕರೆಕ್ಟ್ ಕಾಪ್ ರೋಲ್ ಏನೋ ಮಾಡ್ತಿದ್ದಾರೆ, ಚಿಕ್ಕ ಕ್ಯಾರೆಕ್ಟರ್. ಸೊ ಆ ರೀತಿ ಸಾಕಷ್ಟು ಜನ ಬಂದು ಹೋಗ್ತಾರೆ ಸಿನಿಮಾದಲ್ಲಿ. ಎಸ್ಪೆಷಲಿ ರೀಸೆಂಟ್ ಆಗಿ ಬ್ರಹ್ಮಾನಂದಂ ಅವರು ಫಸ್ಟ್ ಟೈಮ್ ಆಕ್ಚುಲಿ ಏನೋ ಮೊನಾಲಿಸಾ ತೆಲುಗು ಡಬ್ಗೆನೋ ಕನ್ನಡದಲ್ಲಿ ಅಂದ್ರೆ ಅವರು ಆಕ್ಟ್ ಮಾಡಿದ್ರಂತೆ, ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡಿದ್ದು ಅಂತ ಹೇಳ್ಬಿಟ್ಟು. ಸೊ ಅವರು ಗ್ರೇಟ್ ಲೆಜೆಂಡ್ರಿ ಕನ್ನಡಕ್ಕೆ ಬಂದ್ರು ಅನ್ನೋಂಥದ್ದು ನಿನ್ನಿಂದಲೇ ಸಿನಿಮಾದಲ್ಲಿ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಅವರು ತೆಲುಗುಲಿ ಎಷ್ಟು ದೊಡ್ಡ ನಟನೋ, ಎಷ್ಟು ದೊಡ್ಡ ಕಾಮಿಡಿ ಆಕ್ಟರ್ ಆದ್ರೂ, ಬಟ್ ಅವ್ರ ಪರ್ಫಾರ್ಮೆನ್ಸ್ ಈಸ್ ಎನ್ ಎಕ್ಸ್ಟ್ರಾರ್ನರಿ ಪರ್ಫಾರ್ಮರ್. ಬಟ್ ನನಗೆ ಬೇಜಾರಾಗಿದೆ ಏನಂದ್ರೆ ನನಗೆ ಅವ್ರಿಗೆ ಕಾಂಬಿನೇಷನ್ ಸೀನ್ ಇರಲಿಲ್ಲ. ಅಯ್ಯೋ, ಇನ್ಫ್ಯಾಕ್ಟ್ ಅವರು ಬ್ಯಾಂಗ್ಳೂರಿಗೆ ಶೂಟಿಂಗ್ ಬಂದಾಗ ನಾನು ಇಲ್ಲಿರ್ಲೂ ಇಲ್ಲ, ನಾನು ಚೆನ್ನೈಯಲ್ಲಿ ಯಾವುದೋ ಒಂದು ಆಡ್ ಶೂಟಿಂಗ್ ಅಂತ ಹೋಗ್ಬಿಟ್ಟಿದ್ದೆ. ಬಟ್ ಹೇಳ್ಬೇಕು ಅಂದ್ರೆ ನನಗೆ ಅವ್ರ ಜೊತೆ ಇರಲಿಲ್ಲ ಅಂತ ಒಂದು ಬೇಜಾರಾಗ್ತದೆ. ಸರಿ, ಖಂಡಿತವಾಗ್ಲೂ ಅವ್ರನ್ನ ಇನ್ನೊಂದು ಸಿನಿಮಾ ಕರ್ಕೊಂಡ್ಬಂದು ಆಕ್ಟ್ ಮಾಡ್ಬೇಕು. ಫ್ಯಾಬ್ಯುಲಸ್ ಆಕ್ಟರ್, ಗ್ರೇಟ್ ಆಕ್ಟರ್ ಅಲ್ವಾ? ಏನ್ ಟೈಮಿಂಗು, ತಕ್ಷಣ ಹಾಗೆ ಅವ್ರು ಅಲ್ಲಿದ್ದಾರೆ ಅಂದ್ರೆ ಅಲ್ಲಿ ನಗು ಹುಟ್ಟುತ್ತೆ ಆ ಥರ. ಓಕೆ, ಟೋಟಲ್ ಮೇಕಿಂಗ್ ಈಗ ರೆಡಿ ಆಗಿದೆ, ಯಾವಾಗ ಸಂಕ್ರಾಂತಿಗೆ ರಿಲೀಸ್ ಅಂತ ಅನ್ಕೊಳ್ತಾ ಇದ್ದೀರಾ ಅಥವಾ ಹೇಗೆ? ಡೇಟ್ ವಿಚಾರವಾಗಿ ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ಜನವರಿ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಡೆಫಿನೆಟ್ ಆಗಿ. ಎಲ್ಲ ಕೆಲಸ ಮುಗಿದಿದೆ. ಆಡ್ ಶೂಟ್ ಬಗ್ಗೆ ಹೇಳ್ತಾ ಇದ್ರಿ ರೀಸೆಂಟ್ ಆಗಿ. ಐ ಥಿಂಕ್ 2013ರಲ್ಲಿ ಅಪ್ಪು ಅವರು ಸಿಕ್ಕಾಪಟ್ಟೆ ಒಂದು ಜಾಹೀರಾತುಗಳು ಸುಮಾರು ಮಾಡಿದ್ರು ಅಂತ ಅನ್ಸುತ್ತೆ.
ಎಸ್ಪೆಷಲಿ ಈ ಸರ್ವ ಶಿಕ್ಷಣ ಅಭಿಯಾನದಂತೂ ಒಂದು ವೆರಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನೋಡಿದ ತಕ್ಷಣ. ಆಮೇಲೆ ಅಪ್ಪು ಅವ್ರಿಗೆ ಆ ಒಂದು ಲುಕ್ ಅಲ್ಲಿ ನೋಡುವಂಥದ್ದು, ಆ ಜುಬ್ಬಾ ಹಾಕೊಂಡು ಅದು ತುಂಬಾನೇ ಪ್ಲೆಸೆಂಟ್ ಲುಕ್ ಕೊಡುತ್ತೆ. ಒಂದ್ ಕಡೆ ನೋಡಿದ್ರೆ ಬೇಜಾರಾಗುತ್ತೆ, ಸರ್ ಏನೇ ಸರ್ವ ಶಿಕ್ಷಣಕ್ಕೆ ಹೋಗಿ ನನ್ನ ಉಪಯೋಗಿಸಿದ್ರೆ ನಾನೇ ಶಿಕ್ಷಣ ಸರಿ ತಗೊಂಡಿಲ್ಲ. ಈ ಪ್ರಶ್ನೆ ಕೇಳಿರ್ತೀರಾ ಅನ್ಸುತ್ತಲ್ವಾ ಅವ್ರಿಗೆ ನೀವು? ನಾನೇ ಕೇಳಿದೆ, ಯಾಕೆ? ಇಲ್ಲ ಸರ್, ಕನ್ನಡದ ಕೋಟ್ಯಾಧಿಪತಿ ನಿಮ್ಮ ಮಾತು ಹೇಳಿದ್ರೆ ತುಂಬ ಸರಿಲ್ಲ ರೀ. ನಾನೇ ನಮ್ಮ ತಂದೆ ಬುಕ್ ಬರೆದಾಗ್ಲೂ ನಾವು ಅಂದ್ಕೊಂಡ್ವಿ, ಯಾಕಂದರೆ ಯಾರಿಗಾದರೂ ಏನಾದರೂ ಹೆಲ್ಪ್ ಮಾಡಬೇಕು ಅಂದರೆ ದಯವಿಟ್ಟು ಎಜುಕೇಷನ್ಗೆ ಹೆಲ್ಪ್ ಮಾಡಿ, ಶಿಕ್ಷಣ ಕೊಡಿಸಿ. ಅದು ಒಂದು ರೀತಿಯಲ್ಲಿ ಅದು ನಮ್ಮ ನೀವು ಹೆಲ್ಪ್ ಮಾಡ್ತೀರಾ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ನಮ್ಮ ಕರ್ತವ್ಯ. I think educating people is the best thing one person can do. ಬಿಗ್ ಸ್ಟಾರ್ಸು ಕನ್ನಡದಲ್ಲಿ ಒಂದು ಈ ಥರ ಒಂದು ಸ್ಮಾಲ್ ಸ್ಕ್ರೀನ್ ಎಂಟ್ರಿ ಮಾಡಿದ್ದೇ ಒಂದು ಎಲ್ರಿಗೂ ಕೂಡ ಒಂದು ಹೊಸ ಸೆನ್ಸೇಷನ್ ಅಂತ ಒಂದು ಕ್ರಿಯೇಟ್ ಮಾಡ್ತು ಅಂತ ಹೇಳ್ಬೋದು. ಸುದೀಪ್ ಅವರಾಗಲಿ, ನೀವಾಗಲಿ, ಎಲ್ಲನೂ ಕೂಡ ಅದೊಂದು ಟೈಮಲ್ಲಿ ಎಲ್ರಿಗೂ ಕೂಡ ವಾವ್, ನಾವು ಬರೀ ಸಿನಿಮಾಲ್ ಮಾತ್ರ ನೋಡ್ತಾ ಇದ್ವಿ, ನಮ್ಮ ಮನೇಲೇ ಕೂತ್ಕೊಂಡು ನೋಡ್ತಾ ಇದ್ದೀವಿ ಅನ್ನೋಂಥದ್ದು. ಸೊ ನಿಮಗೆ ಸ್ಮಾಲ್ ಸ್ಕ್ರೀನ್ಗೆ ಬರಲಿಕ್ಕೆ ಯಾರ್ದಾದ್ರೂ ಒಂದು ಇನ್ಸ್ಪಿರೇಷನ್ ಅಂತ ಇದೆಯಾ? ಕಾರ್ಯಕ್ರಮ ಕೌನ್ ಬನೇಗಾ ಕರೋಡ್ಪತಿ, ಕನ್ನಡದ ಕೋಟ್ಯಾಧಿಪತಿ, ಆ ಕಾರ್ಯಕ್ರಮ ನೀವು ಮಾಡಬೇಕು ಅಂತಂದಾಗ ಫಸ್ಟು ಇದಾಗಿದ್ದರಿಂದ ನಮ್ಮ ತಂದೆಯವರ ಫೇವ್ರೆಟ್ ಪ್ರೋಗ್ರಾಮ್ ಅದು. ಆ್ಯಂಡ್ ಅದು ಒಂದು ಕಾಮನ್ ಮ್ಯಾನ್ಗೆ ಹೆಲ್ಪ್ ಆಗುವಂಥ ಕಾರ್ಯಕ್ರಮ. ಅಂದರೆ ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಅಂತಲ್ಲ, ನಮಗೆ ಸಿಗೋದು ಜನರಲ್ ನಾಲೆಡ್ಜ್. ಸೊ ನನಗೂ ಸಿಗುತ್ತೆ ಅದು. ಅದಕ್ಕಿಂತ ಹೆಚ್ಚಾಗಿ ನಾನು ಸಿದ್ಧಾರ್ಥ್ ಬಾಸ್ ಅವರ ದೊಡ್ಡ ಫ್ಯಾನ್. ಆ ಕಾರ್ಯಕ್ರಮನ ಇಂಡಿಯಾಗೆ ತಂದ್ರಲ್ಲ, ಸೊ ನಾನು ಅವ್ರ ದೊಡ್ಡ ಫ್ಯಾನ್. ನನಗೆ ಅವ್ರ ಜೊತೆ ಕೆಲಸ ಮಾಡೋದು ಅಪರ್ಚುನಿಟಿ ಸಿಗುತ್ತೆ. ಆ್ಯಂಡ್ ನನಗೂ ಸಾಕಷ್ಟು ವಿಷಯಗಳು ಗೊತ್ತಾಯ್ತು. ಸೊ ಕಾರ್ಯಕ್ರಮ ಇಂಪ್ರೆಸ್ ಆಯ್ತು. ಸೂಪರ್, ಅದಕ್ಕೋಸ್ಕರನೇ ನಿಮಗೆ 100% ಡೆಫಿನೆಟ್ಲಿ. ಆಮೇಲೆ ಗುಡ್ ರೆಮ್ಯುನರೇಷನ್. ಗುಡ್ ರೆಮ್ಯುನರೇಷನ್ ಪಾಯಿಂಟ್ ಟು ಬಿ ನೋಟೆಡ್. ಯಾ, ಜನ ಇಷ್ಟಪಡ್ತಿದ್ದಾರೆ, ನೋಡ್ತಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಇರುವಂತ, ಒಳ್ಳೆ ಒಂದು ಏನು ನಾಲೆಡ್ಜ್ ಸಿಗುವಂತ ಪ್ರೋಗ್ರಾಮ್ ಡೆಫಿನೆಟ್ ಆಗಿ ನೋಡೇ ನೋಡ್ತಾರೆ ಜನ. ನಿನ್ನಿಂದಲೇ ಸಿನಿಮಾದ ಬಗ್ಗೆ ಸುಮಾರು ಮಾತಾಡ್ತಾ ಇದ್ವಿ, ಬಟ್ ನಿನ್ನಿಂದಲೇ ಸಿನಿಮಾದಲ್ಲಿ ಒಂದು ಏನು ಕನ್ನಡಕ್ಕೆ ಇಲ್ಯಾನಾನೇ ಬಂದ್ರೇನೋ ಅನ್ನೋ ರೀತಿಲಿ ಅಷ್ಟೇ ಸಖತ್ತಾಗಿ ಕಾಣಿಸುವಂತ ಒಂದು ಬೊಂಬೆ ಅಂತ ಹುಡುಗಿ ಅಂತ ಹೇಳ್ಬೋದು. ಎರಿಕಾ ಫರ್ನಾಂಡಿಸ್ ಬಂದಿದ್ದಾರೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾರೆ. ಸೊ ಎರಿಕಾ ಅವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್? ನೈಸ್ ಎಕ್ಸ್ಪೀರಿಯನ್ಸ್. ಅವರು ಆಕ್ಚುಲಿ ಕೊಂಕಣಿ ಮಿಸ್ ಇಂಡಿಯಾ, ಫಾರ್ಮರ್ ಫೋಟೋಜೆನಿಕ್ ಮಿಸ್ ಇಂಡಿಯಾ ಅಂತ, ಫೆಮಿನಾ ಮಿಸ್ ಇಂಡಿಯಾ ಇದರಲ್ಲಿ. ಐ ಥಿಂಕ್ ದಟ್ ಐ ಮೀನ್ ಆ ಹುಡುಗಿಗೆ 20 ವರ್ಷ 21 ವರ್ಷ. ನೈಸ್ ಆಕ್ಟ್ರೆಸ್, ಚೆನ್ನಾಗಿ ಡಾನ್ಸ್ ಮಾಡ್ತಾರೆ, ವೆರಿ ಪ್ರೊಫೆಷನಲ್, ನೈಸ್ ಟು ವರ್ಕ್ ವಿತ್, ಒಳ್ಳೆ ಹುಡುಗಿ. ಮತ್ತೆ ಅಪ್ಪಾಜಿ ಅಂತ ಹೇಳಿದಾಗ ಏನ್ ನೆನಪಾಗುತ್ತೆ? ಹೊಸ ವರ್ಷ ದಿವಸ ಅಪ್ಪಾಜಿ ಅವ್ರ ನೆನಪು ಮಾಡ್ಕೊಂಡಾಗ ಮನೆಯಲ್ಲಿ ನಮ್ಮ ಫ್ಯಾಮಿಲಿಯವ್ರೆಲ್ಲ ಒಟ್ಟಿಗೆ ಸೇರ್ತಾ ಇದ್ರು. ಇನ್ಫ್ಯಾಕ್ಟ್ ನಾನು ಹೆಚ್ಚಾಗಿ ಇರ್ತಿರ್ಲಿಲ್ಲ ಮನೇಲಿ, ಇದನ್ನು ನಾನು ಯಾವುದೋ ಬೇರೆ ಊರಿಗೆ ಹೋಗ್ಬಿಡ್ತಿದ್ದೆ. ಬಟ್ ತಂದೆಯವರಿದ್ದಾಗ ವಿಶ್ ಮಾಡ್ತಿದ್ವಿ, ಜೊತೆಗೆ ಮನೇಲಿದ್ದಾಗಂತೂ ಎಲ್ಲರೂ ಬಂದ್ಬಿಡೋರು ಮನೆಗೆ. ಅಂದರೆ ನಮ್ಮ ಇಡೀ ರಿಲೇಷನ್, ನಮ್ಮ ರಿಲೇಟಿವ್ಸ್, ನಮ್ಮದೊಂದು ದೊಡ್ಡ ಕುಟುಂಬ. ಸೊ ನಾವು ಬ್ರದರ್ಸ್ ಸಿಸ್ಟರ್ಸ್ ಅಲ್ಲದೆ ನನ್ನ ಕಸಿನ್ ಬ್ರದರ್ಸು, ಕಸಿನ್ ಸಿಸ್ಟರ್ಸು, ಅಂಕಲ್ಲು, ಆಂಟಿ ಎಲ್ಲರೂ ಬಂದ್ಬಿಡೋರು. ಸೊ ಸುಮಾರು ಒಂದು 100ರಿಂದ 120 ಜನ ಇರ್ತೀವಿ ಮನೆಯಲ್ಲಿ. ವಾವ್, ಗ್ರೇಟ್ ಗ್ರೇಟ್. ಸೊ ಈಗಲೂ 12 ಗಂಟೆ ಆದರೆ ರಾತ್ರಿ ಡಿಸೆಂಬರ್ 31 12 ಗಂಟೆ ನಿನ್ನೆ ರಾತ್ರಿ ಕೂಡ ಅಮ್ಮ, ನನ್ನ ಕಸಿನ್ಸ್, ನೆವ್ಯೂಸ್ ಎಲ್ಲರೂ ಹೋಗಿ ಸಮಯದ ಹತ್ರ ಹೋಗಿ ಬಂದರು. ಓಕೆ, ಎಸ್ ಸರ್. ಈಗ ಸರ್ಪ್ರೈಸ್ ಕಾಲ್ ರೆಡಿ ಆಗಿದೆ. ಸೊ ಒಂದು ಸರ್ಪ್ರೈಸ್ ಕಾಲ್ ಯಾರ್ದಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಸರ್, ಅಪ್ಪು ಅವ್ರ ಜೊತೆ ಮಾತಾಡ್ಬೋದು? ಹಲೋ, ಹ್ಯಾಪಿ ನ್ಯೂ ಇಯರ್ ಅಪ್ಪು ಸರ್. ವಿಜಯ್ ಮಾತಾಡ್ತಾ ಇದ್ದೀನಿ. ವಿಜಯ್ ಸರ್, ಹೌ ಯು ಸರ್? ಫೈನ್. ಪ್ರೊಡ್ಯೂಸರ್ ಹೇಳೇ ಬಿಟ್ರು ಸರ್. ವಿಜಯ್ ಸರ್, ಹ್ಯಾಪಿ ನ್ಯೂ ಇಯರ್ ಟು ಯು. ಥ್ಯಾಂಕ್ ಯು. ನಿಮಗೆ, ನಿಮ್ಮ ಕುಟುಂಬದವ್ರಿಗೆ, ಥ್ಯಾಂಕ್ ಯು ಸರ್. ಮನೇಲಿ ಎಲ್ಲರಿಗೂ ಹೊಸ ವರ್ಷದಕ್ಕೆ ಮೇಡಮ್ ಮತ್ತೆ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬರುವಂತ ದಿನಗಳು ತುಂಬಾ ಚೆನ್ನಾಗಿ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್, ಈ ಸಿನಿಮಾ ನಿಮಗೆ ನನಗೆ ಇಬ್ಬರಿಗೂ ಒಳ್ಳೇದು ಮಾಡಲಿ. ಎಲ್ರಿಗೂ ಒಳ್ಳೇದಾಗುತ್ತೆ ಡೆಫಿನೆಟ್ ಆಗಿ. ಹೊಸ ವರ್ಷ, ಹೊಸ ಒಂದು ಇದು ಡೆಫಿನೆಟ್ ಆಗಿ ಎಲ್ರಿಗೂ ಒಂದು ಖುಷಿನ ತಂದ್ಕೊಡುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ನಿಮ್ಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಪ್ರೊಡ್ಯೂಸರ್ ಬಗ್ಗೆ, ನಿರ್ಮಾಪಕರು, ಎಸ್, ವಿಜಯ್ ಕುಮಾರ್ ಅವ್ರ ಬಗ್ಗೆ, ವಿಜಯ್ ಅವ್ರ ಬಗ್ಗೆ. ಹೊಂಬಾಳೆ ಬ್ಯಾನರ್ ಇಂದ ಫಸ್ಟ್ ಸಿನಿಮಾ ಬರ್ತಾ ಇದೆ, ನಿನ್ನಿಂದಲೇ ಚಿತ್ರ. ಸೊ ಏನ್ ಹೇಳ್ತೀರಾ ಬ್ಯಾನರ್ ಬಗ್ಗೆ? ಒನ್ ಆಫ್ ದ ಮೋಸ್ಟ್ ಎಕ್ಸಲೆಂಟ್ ಪ್ರೊಡ್ಯೂಸರ್
ಹೊಂಬಾಳೆ ಫಿಲಿಮ್ಸ್ ರಿಯಲಿ ವೆರಿ ವೆರಿ ನೈಸ್. ಇನ್ಫ್ಯಾಕ್ಟ್ ಅವರು ಕನ್ನಡದಲ್ಲಿ ನಿನ್ನಿಂದಲೇ ಮೂಲಕ ಮೊದಲನೇ ಸಿನಿಮಾ ಮಾಡ್ತಿದ್ದಾರೆ. ದೇವರವ್ರಿಗೆ ಒಳ್ಳೇದು ಮಾಡಲಿ ಫಸ್ಟ್. ಜೊತೆಗೆ ಇನ್ನು ಮುಂದೆ ಸಾಕಷ್ಟು ಸಿನಿಮಾಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ವಿಜಯ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಒಂದು ದಿನಾನು ಬಡ್ಜೆಟ್ ಬಗ್ಗೆ ಯೋಚನೆ ಮಾಡ್ತಿರಲಿಲ್ಲ ಸಿನಿಮಾಗೆ. ಏನು ಬೇಕದು ಚೆನ್ನಾಗಿ ಕಾಣಬೇಕು ಸರ್ ನನಗೆ ಅಷ್ಟೇ ಅಂತ. ಪ್ರೊಡ್ಯೂಸರ್ ಆಗಿದ್ದು ಒಂದು ಸಾಂಗಿಂದ ಹಿಡಿದು ಅದರ ಲಿರಿಕ್ಸ್ ಆಗಲಿ, ಆ್ಯಕ್ಟ್ ಮಾಡೋ ಜನ ಆಗಲಿ, ತೆಗಿತಿರೋ ಜಾಗ ಆಗಲಿ, ಇದು ಬಂದಿದೆಯಾ ಅದು ಬಂದಿದೆ, ಎಲ್ಲದಕ್ಕೂ ಇನ್ವಾಲ್ವ್ ಆಗ್ತಿದ್ರು. ಏನಂದರೆ ನನಗೆ ಸಿನಿಮಾ ಚೆನ್ನಾಗಿ ಬರಬೇಕು, ಚೆನ್ನಾಗಿ ಕಾಣಿಸ್ಬೇಕು ಸರ್ ಸಿನಿಮಾ. ಕನ್ನಡ ಸಿನಿಮಾ ಅಂತ ಅನ್ಬಾರ್ದು ಸರ್, ಎಲ್ಲರೂ ನಾವು ಯಾರು ಕಮ್ಮಿ ಇಲ್ಲ ಅಂತ ತೆಗಿಬೇಕು ಸಿನಿಮಾ ಅನ್ನೋಂಥ ಪ್ಯಾಷನೇಟ್ ಪ್ರೊಡ್ಯೂಸರ್. ಅವ್ರಿಗೆ ಒಳ್ಳೊಳ್ಳೆ ಡೈರೆಕ್ಟರ್ಗಳು ಸಿಗಲಿ, ಒಳ್ಳೊಳ್ಳೆ ಆ್ಯಕ್ಟ್ರ್ಗಳು ಸಿಗಲಿ, ಅವರು ಕನ್ನಡದಲ್ಲಿ ಎಲ್ಲ ಆ್ಯಕ್ಟ್ರ್ಗಳ ಜೊತೆ ಒಂದು ಸಿನಿಮಾ ಮಾಡಲಿ. ಆ್ಯಂಡ್ ಒಬ್ಬರು ತುಂಬ ದೊಡ್ಡ ಪ್ರೊಡ್ಯೂಸರ್ ಅಂತ ಹೇಳ್ಬೋದು, ವೆರಿ ನೈಸ್ ಪರ್ಸನ್, ಪ್ಯಾಷನೇಟ್ ಪ್ರೊಡ್ಯೂಸರ್. ಆಲ್ರೆಡಿ ಎಷ್ಟು ಬುಕ್ ಮಾಡಿದ್ದಾರೆ. ಸೊ ಡೆಫಿನೆಟ್ ಆಗಿ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ ಅನ್ಸುತ್ತೆ. ಅಪ್ಪು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಇಲ್ಲ, ಎಲ್ಲಾ ಫ್ಯಾನ್ಸ್ನು ಕೇಳ್ತಾ ಇದ್ದಾರೆ ಯಾವಾಗ ಅಪ್ಪುನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ, ಯಾಕೆ ಬರ್ತಾ ಇಲ್ಲ ಅಪ್ಪು, ಬರ್ತೀರಾ? ಸೊ ಏನೋ ಒಂದು ಬಿಗ್ ಪ್ಲಾನ್ ಇದೆ ಅಂತ ಅನ್ಸುತ್ತೆ ನಂಗೆ. ಹಂಗೆ ಅನ್ಕೊಳ್ಳಿ, ಪ್ಲಾನ್ ಆಗಲಿ, ಹಂಗೆ ಅನ್ಕೊಳ್ಳಿ.